ಹ್ಯಾಕಥಾನ್ ಅಂದ್ರೆ ಏನು, ಯಾವ ತರ ಪಾರ್ಟಿಸಿಪೇಟ್ ಮಾಡಬೇಕು, ಕೋಡಿಂಗ್ ಗೊತ್ತಿದ್ರೆ ಮಾತ್ರ ನಾವು ಅಟೆಂಡ್ ಮಾಡಕ್ಕಾಗದ, ಯಾವ ತರ ಟೈಪ್ಸ್ ಗಳಿರುತ್ತೆ, ಹ್ಯಾಕಥಾನ್ ಇವೆಂಟ್ಸ್ ಗಳು ಆಗ್ತಿದೆ ಅಂದ್ರೆ ನಾವ್ ಯಾವ ತರ ಫೈಂಡ್ ಔಟ್ ಮಾಡಬೇಕು, ಅದಕ್ಕೆ ಅಪ್ಲಿಕೇಶನ್ ಗಳು ಏನಿದೆ, ಎ ಟೂಲ್ಸ್ ಗಳನ್ನ ಯೂಸ್ ಮಾಡಿ ಬಿಲ್ಡ್ ಮಾಡ್ಬೋದಾ, ಬಿಲ್ಡ್ ಮಾಡ್ಬೋದು ಅಂತ ಇದ್ರೆ ಯಾವ್ದೆಲ್ಲ ಎ ಟೂಲ್ಸ್ ಗಳನ್ನ ಯೂಸ್ ಮಾಡಬೇಕು, ಪ್ರತಿಯೊಂದು ಈ ಕಂಪ್ಲೀಟ್ ಹ್ಯಾಕಥಾನ್ ಸೀರೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಕಂಪ್ಲೀಟ್ ಎ ಟು ಝೆಡ್ ಹ್ಯಾಕಥಾನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ದಿಸ್ ಇಸ್ ಮೀ ಬೆನಕ್, ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಅಂಡ್ ಆಲ್ಮೋಸ್ಟ್ 5 to 6 ಹ್ಯಾಕಥಾನ್ಸ್ ಗೆದ್ದಿದ್ದೀನಿ. 7 to 8 ಪಿಚಥಾನ್ಸ್ ಗಳಾಗಿರ್ಬೋದು, ಸ್ಟಾರ್ಟ್ಅಪ್ ಇವೆಂಟ್ಸ್, ಐಡಿಯಾ ಪಿಚಿಂಗ್ ಇವೆಂಟ್ಸ್ ಗಳನ್ನು ಗೆದ್ದಿದ್ದೀನಿ. ಸೊ ಐ ಥಿಂಕ್ ಐ ಆಮ್ ದ ರೈಟ್ ಪರ್ಸನ್ ಬಿಕಾಸ್ ತುಂಬಾ ನಾಲೆಡ್ಜ್ ಜೊತೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಈಚ್ ಅಂಡ್ ಎವ್ರಿಥಿಂಗ್ ಇನ್ ವೆರಿ ಸಿಂಪ್ಲರ್ ವೇ. ನನ್ನ ಇಂಟೆನ್ಷನ್ ಇಷ್ಟೇ, ಈ ಕಂಪ್ಲೀಟ್ ಸೀರೀಸ್ ನೀವು ನೋಡ ಎಂಡ್ ಆಗೋಷ್ಟರೊಳಗೆ ನೀವೊಂದು ಹ್ಯಾಕಥಾನ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಬಂದಿರಬೇಕು, ಪ್ರಾಜೆಕ್ಟ್ಗಳನ್ನ ಯಾವ ತರ ಬಿಲ್ಡ್ ಮಾಡ್ತೀವಿ, ಯಾವ ತರ ಡೆಪ್ಲಾಯ್ ಮಾಡಬೇಕು, ಯೂಸ್ ಕೇಸ್ಗಳೇನು, ಒಂದು ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ. ಸೊ ದಟ್ ನೀವು ಕ್ಯಾಶ್ ಪ್ರೈಸ್ ವಿನ್ ಆಗ್ಬೋದು, ಹ್ಯಾಕಥಾನ್ ಅಟೆಂಡ್ ಮಾಡಿ ಇಂಟರ್ನ್ಶಿಪ್ ಗಳನ್ನ ಕ್ರ್ಯಾಕ್ ಮಾಡ್ಬೋದು, ಗುಡೀಸ್ ರಿವಾರ್ಡ್ಸ್ ಗಳನ್ನ ಗೇನ್ ಮಾಡ್ಬೋದು. ಕಂಪ್ಲೀಟ್ ಸೀರೀಸ್ ನ ವಾಚ್ ಮಾಡಿ. ಸೊ ಟಾಪಿಕ್ ಬೈ ಟಾಪಿಕ್ ಹೋಗ್ತಾ ಇರ್ತೀವಿ. ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರು ಇಂಟ್ರೆಸ್ಟೆಡ್ ಇದ್ದು ಇಲ್ಲ ಕಲಿಬೇಕು ಅಂತ ಜೆನ್ಯೂನ್ ಇಂಟ್ರೆಸ್ಟ್ ಇರುತ್ತಲ್ಲ, ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಅಂಡ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಅಪ್ಕಮಿಂಗ್ ಸೀರೀಸ್ ಆಗಿರ್ಲಿ, ಎಪಿಸೋಡ್ ಆಗಲಿ ಯಾವ್ದು ಮಿಸ್ ಆಗಬಾರ್ದು. ನೀವ್ ಎಷ್ಟೊಂದ್ ಕಡೆ ನೋಡಿರ್ತೀರಾ, ಸ್ಟೂಡೆಂಟ್ಸ್ಗಳು 50,000 to 1 lakhs ಇಂಟರ್ನ್ಶಿಪ್, ಸ್ಟೈಫಂಡ್ ಈ ತರ ಎಲ್ಲ ತಗೊಂಡಿರ್ತಾರೆ, ಲಿಂಕ್ಡ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ನಿಮ್ಗೆ ಅನ್ಸುತ್ತೆ ನಮ್ಗೆಲ್ಲ ಹ್ಯಾಕಥಾನ್ ಯಾರು ಕೋಡಿಂಗ್ ಮಾತ್ರ ಗೊತ್ತಿರುತ್ತೋ ಅವ್ರು ಮಾತ್ರ ಅಟೆಂಡ್ ಮಾಡಬೇಕು, ಅಂಡ್ ನಮ್ ಇವೆಲ್ಲ ಟ್ರೈ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತೀರಾ. ಅಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಎವ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಡು. ನೀವು ಇಂಜಿನಿಯರಿಂಗ್ ಆಗಿರ್ಬೋದು, BCM ಮಾಡ್ತಾ ಇರ್ಬೋದು, ಎನಿ ಡಿಗ್ರಿ ಆರ್ ಎಲ್ಸ್ ನಿಮ್ಗೆ ಟೆಕ್ ಬಗ್ಗೆ ಇಂಟ್ರೆಸ್ಟ್ ಐತೆ ಅಂದ್ರೆ ಯು ಕ್ಯಾನ್ ಈಸಿಲಿ ಅಟೆಂಡ್, ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಹ್ಯಾಕಥಾನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಹ್ಯಾಕಥಾನ್ ಫಸ್ಟ್ ಏನಂತಂದ್ರೆ, ಲೈಕ್ ನಿಮ್ಗೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಕೊಡ್ತಾರೆ, ಒಂದು ಪ್ರಾಬ್ಲಮ್ ಇರುತ್ತೆ, ಅದನ್ನ ನೀವು ಸಾಲ್ವ್ ಮಾಡಬೇಕು. ಆ ಸಾಲ್ವ್ ಮಾಡಕ್ಕೆ ಏನ್ ಮಾಡ್ತೀರಾ, ಒಂದು ಟೀಮ್ ನ ಫಾರ್ಮೇಶನ್ ಮಾಡ್ಕೊಂತೀರಾ, ಅದಕ್ಕೆ ಐಡಿಯೇಟ್ ಮಾಡ್ತೀರಾ, ಬ್ರೈನ್ ಸ್ಟ್ರಾಮ್ ಮಾಡ್ತೀರಾ. ಸೊ ನಿಮ್ದೊಂದು ಸ್ಟ್ರಾಟಜಿನ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದನ್ನ ಏನ್ ಮಾಡ್ತಾರೆ, ಕಂಪ್ನಿಗಳಾಗಿರ್ಬೋದು, ಯಾರು ದೊಡ್ಡ ದೊಡ್ಡ ಆರ್ಗನೈಸೇಷನ್ ಇರ್ತಾರಲ್ಲ, ಅವ್ರು ಅದನ್ನ ನಿಮ್ಗೆ ಹೇಳ್ತಾರೆ. ಸ್ಟೂಡೆಂಟ್ಸ್ ಗಳಿಗೆ ಒಂದು ಗ್ರೂಪ್ ಆಫ್ ಪೀಪಲ್ ಬಂದಿರ್ತೀರಾ, ಓಕೆ ಈ ಪ್ರಾಬ್ಲಮ್ ಇದೆ, ಇದನ್ನ ಸಾಲ್ವ್ ಮಾಡಿ ಅಂತ. ಸೊ ಹ್ಯಾಕಥಾನ್ ಮಾಡೋದ್ರಿಂದ ಯೂಸ್ ಕೇಸ್ ಏನಂತಂದ್ರೆ, ನಿಮ್ಗೆ ನಿಮ್ ಟೆಕ್ನಿಕಲ್ ನಾಲೆಡ್ಜ್ ಚೆನ್ನಾಗಿರುತ್ತೆ, ಬಟ್ ಆ ಪರ್ಟಿಕ್ಯುಲರ್ ಮೂಮೆಂಟ್ 24 hours, 36 hours, 48 hours ಅಲ್ಲಿ ಅದನ್ನ ಅಪ್ಲೈ ಮಾಡೋ ಕೆಪಾಸಿಟಿ ಇದೆಯಾ, ಟೀಮ್ ವರ್ಕ್ ಮಾಡೋ ಕ್ಯಾಪಬಿಲಿಟಿ ನಿಮ್ಮಲ್ಲಿ ಇದೆಯಾ, ಜೊತೆಗೆ ಬಿಲ್ಡ್ ಮಾಡಿ ಡೆಪ್ಲಾಯ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡೋ ಕೆಪಾಬಿಲಿಟಿ ನಿಮ್ಮ ಹತ್ರ ಇದೆಯಾ, ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಇಫ್ ಯು ಕ್ಯಾನ್ ಬೈಪಾಸ್ ಆಲ್ ದೋಸ್ ಥಿಂಗ್ಸ್ ಅಂಡ್ ಡೂ ಇಟ್ ವೆಲ್, ಅಂಡ್ ವಿಲ್ ಬಿ ಗೆಟಿಂಗ್ ದ ರಿವಾರ್ಡ್ಸ್, ಕ್ಯಾಶ್ ಪ್ರೈಸ್, ಇಂಟರ್ನ್ಶಿಪ್ ಪ್ರತಿಯೊಂದು ಸಿಗುತ್ತೆ. ಸಿ ಹ್ಯಾಕಥಾನ್ ಅಂದ್ರೆ ದೇರ್ ಆರ್ ಮಲ್ಟಿಪಲ್ ಟೈಮ್ಸ್. ಒಂದ್ ಬಂದು ಆನ್ಲೈನ್ ಹ್ಯಾಕಥಾನ್ ಆಗಿರ್ಬೋದು, ಇನ್ನೊಂದು ಬಂದು ಆಫ್ಲೈನ್, ಅಂಡ್ ಥರ್ಡ್ ಬಂದು ಹೈಬ್ರಿಡ್ ಅಂತ ಕರಿತೀವಿ. ಆನ್ಲೈನ್ ಅಂತಾರೆ ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆನ್ಲೈನ್ ಮಾಡ್ತೀರಾ, ನೀವೇನ್ ಹ್ಯಾಕಥಾನ್ ಬಿಲ್ಡ್ ಮಾಡ್ತೀರಾ ಕಂಪ್ಲೀಟ್ ಗಿಟಬ್ ಯೂಸ್ ಮಾಡ್ಕೊಂಡು ಕಮಿಟ್ ಮಾಡ್ತಾ ಹೋಗ್ತಾ ಇರ್ತೀರಾ. ಸೊ ಎವ್ರಿಥಿಂಗ್ ವಿಲ್ ಬಿ ಟ್ರ್ಯಾಕ್, ಕಂಪ್ಲೀಟ್ ಆನ್ಲೈನ್ ಇರುತ್ತೆ. ಆಫ್ಲೈನ್ ಅಂತ ಅಂದ್ರೆ ನೀವು ರಿಜಿಸ್ಟರ್ ಮಾಡ್ತೀರಾ, ಇಷ್ಟು ಅಮೌಂಟ್ ಅಂತ ಪೇ ಮಾಡ್ತೀರಾ, ಅಂಡ್ ವಿಲ್ ಗೆಟ್ ಇನ್ ಟು ಹ್ಯಾಕಥಾನ್ಸ್. ಸೊ ಹ್ಯಾಕಥಾನ್ ಅಲ್ಲಿ ಟೀಮ್ ಆಫ್ 3, ಟೀಮ್ ಆಫ್ 5 ಡಿಪೆಂಡ್ ಆಗುತ್ತೆ ಯಾವ ತರ ಹ್ಯಾಕಥಾನ್ ಅಂತ. 24 hours ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ 10 ಗಂಟೆಗೆ ನೀವೊಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಂದ್ರೆ 24 hours ನಾಳೆ ಬೆಳಗ್ಗೆ 10 ಗಂಟೆದಾಗ ನಿಮ್ಗೆ ಟೈಮ್ ಇರುತ್ತೆ. ಮಧ್ಯದಲ್ಲಿ ಎವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಂತ ಕರೀತಾರೆ. ಅದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಜಡ್ಜಸ್ಗಳು ಬಂದು ಇಲ್ಲ ಮೆಂಟರ್ಗಳು ಬಂದು ನಿಮ್ ಪ್ರಾಜೆಕ್ಟ್ಸ್ಗಳನ್ನ ನೋಡ್ತಾರೆ, ಏನ್ ಡೆವಲಪ್ ಮಾಡ್ತಾ ಇದ್ದೀರಾ, ಯಾವ ತರ ಸಜೆಷನ್ಸ್ ಕೊಡ್ತಾರೆ, ಇಂಪ್ರೂವೈಸಿಂಗ್ ಮಾಡಬೇಕು ಅಂತ ಪ್ರತಿಯೊಂದು ನಾಲೆಡ್ಜ್ ಕೊಟ್ಬಿಡುತ್ತೆ. ಡಿಪೆಂಡ್ಸ್, ಒಂದು ಹ್ಯಾಕಥಾನ್ ಮಾಡ್ಬೋದು, ಇನ್ನೊಂದು ಹ್ಯಾಕಥಾನ್ ಮಾಡಲ್ಲ, ಬಟ್ ಮೆಜಾರಿಟಿ ಆಫ್ ದ ಹ್ಯಾಕಥಾನ್ ಎಲ್ಲಾ ಕಡೆ ಇದನ್ನ ಮಾಡ್ತಾರೆ. ನೆಕ್ಸ್ಟ್ ಹೈಬ್ರಿಡ್ ಅಂತ ಏನ್ ಹೇಳಿದ್ನಲ್ಲ, ಹೈಬ್ರಿಡ್ ಯಾವ ತರ ಆಗುತ್ತೆ ಅಂದ್ರೆ, ನೀವು ಫಸ್ಟ್ ಅಪ್ಲೈ ಮಾಡ್ತೀರಾ ಆನ್ಲೈನ್ ಅಲ್ಲಿ, ನಿಮ್ಮ ಐಡಿಯಾಗಳನ್ನ ಪ್ರೆಸೆಂಟ್ ಮಾಡ್ತೀರಾ, ನಿಮ್ಮ ಐಡಿಯಾ PPT ಸಬ್ಮಿಟ್ ಮಾಡ್ತೀರಾ, ವಿಡಿಯೋ ಸಬ್ಮಿಷನ್ ಮಾಡ್ತೀರಾ. ಇಫ್ ಇನ್ ಕೇಸ್ ಅದು ಸೆಲೆಕ್ಟ್ ಆಯ್ತಂದ್ರೆ ನಿಮ್ನ ಆಫ್ಲೈನ್ ರೌಂಡ್ ಕರೀತಾರೆ. ಆಫ್ಲೈನ್ ರೌಂಡ್ ಅಲ್ಲಿ ನೀವು ಇಷ್ಟು ಅಮೌಂಟ್ ಅಂತ ಪೇ ಮಾಡಬೇಕು, ರಿಜಿಸ್ಟ್ರೇಷನ್ ಫೀ ಇರುತ್ತೆ. ದೆನ್ ಇಲ್ಲಿ ಗಿವಿಂಗ್ ಪ್ರತಿಯೊಂದು ಆಕ್ಸೆಸ್ ಕೊಡ್ತಾರೆ. ಸೊ ಲೈಕ್ ಫಾರ್ ಎಕ್ಸಾಂಪಲ್ 100 ಟೀಮ್ ಅಪ್ಲೈ ಮಾಡ್ತು, ಅದ್ರಲ್ಲಿ ಬೆಸ್ಟ್ 30 ಟೀಮ್ಸ್ ಮಾತ್ರ ಚೂಸ್ ಮಾಡಿ ಅವ್ರು ಆಫ್ಲೈನ್ ಇವೆಂಟ್ ಕಂಡಕ್ಟ್ ಮಾಡ್ತಾರೆ. ದಟ್ ಈಸ್ ಅ ಕಂಪ್ಲೀಟ್ ಓವರ್ ವ್ಯೂ ಆಫ್ ಹ್ಯಾಕಥಾನ್. ನಾನೇನ್ ಹೇಳ್ತೀನಿ ಗೊತ್ತಾ, ನಿಮಗೆ ಇನಿಷಿಯಲಿ ಕ್ಲಾರಿಟಿ ಬರಲ್ಲ ಯಾವ ತರ ಹ್ಯಾಕಥಾನ್ ಮಾಡ್ಬೇಕು, ಏನು ಕನ್ಫ್ಯೂಷನ್ ನನಗೂ ಇರ್ತಿತ್ತು. ಬಟ್ ಟ್ರಸ್ಟ್ ಮೀ, ನಾನು ಫಸ್ಟ್ ಇಯರ್ಲಿ ಹೋಗಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದಾಗ ಇನ್ ಅಂಡ್ ಎಕ್ಸ್ಪೀರಿಯನ್ಸ್ಗಳು ಸಿಗುತ್ತೆ, ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಟೀಮ್ ಮೇಟ್ನ ಕೇಳ್ಕೊಂಡಲ್ಲ, ಅಕ್ಕಪಕ್ಕದವ್ರ ಹತ್ರ ಅರ್ಥ ಮಾಡ್ಕೊಂಡು ಡೆವಲಪ್ ಮಾಡ್ತೀರಾ. ಫಸ್ಟ್ ಹ್ಯಾಕಥಾನ್ ಅಟೆಂಡ್ ಮಾಡಿ ವಿತ್ ಝೀರೋ ನಾಲೆಡ್ಜ್, ಇಟ್ ಡಸ್ ನಾಟ್ ಮ್ಯಾಟರ್. ನಿಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಿದ್ರು ಪರವಾಗಿಲ್ಲ, ಜಸ್ಟ್ ಹೋಗಿ ಅಟೆಂಡ್ ಮಾಡಿ. ಒನ್ಸ್ ಕ್ಲಾರಿಟಿ ಬರುತ್ತೆ ನೋಡಿ, ದೆನ್ ಯು ವಿಲ್ ಬಿ ಕೀಪ್ ಆನ್ ಇಂಪ್ರೂವೈಸಿಂಗ್ ಆನ್ ದಟ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಾಂದ್ರೆ 5 to 6 ಹ್ಯಾಕಥಾನ್ ಸುಮ್ಮನೆ ಅಟೆಂಡ್ ಮಾಡಿದ್ದೀನಿ, ಗೆದ್ದಿಲ್ಲ, ಇಲ್ಲ ಲಾಸ್ಟ್ ಟಾಪ್ 5 ಅಲ್ಲಿ ಇರ್ತೀನಿ, ಇಲ್ಲ ಟಾಪ್ 6, 7 ಆ ಥರ ಇರ್ತೀನಿ, ಬಟ್ ಯಾವುದು ಪ್ರೈಸ್ ಬಂದಿಲ್ಲ. ಬಟ್ ಪ್ರತಿಯೊಂದು ಹ್ಯಾಕಥಾನ್ ಅಲ್ಲವೇ ನಾನು ಮಾಡ್ತಿದ್ದ ಮಿಸ್ಟೇಕ್ಸ್ಗಳನ್ನ ಕಲ್ತ್ಕೊಂಡೋದೆ. ಓಕೆ ಇದನ್ನ ಇಂಪ್ರೂವೈಸ್ ಮಾಡಬೇಕು, ಪ್ರೆಸೆಂಟೇಷನ್ ಈ ತರ ಮಾಡಬೇಕು, PPT ಹಿಂಗ್ ಮಾಡಬೇಕು, ಟೆಕಲ್ ವರ್ಕಿಂಗ್ ಇರಬೇಕು, ಅವ್ರ ಫೋನಲ್ಲಿ ಅಪ್ಲೈ ಮಾಡಿ ತೋರಿಸೋ ತರ ಕೆಪಬಿಲಿಟಿ ಇರಬೇಕು. ಸೊ ಈ ತರ ಟೆಕ್ನಿಕಾಲಿಟಿಗಳನ್ನ ಅರ್ಥ ಮಾಡ್ಕೊಂಡೋದೆ. ದಟ್ ಈಸ್ ವೆನ್ ಯು ಕ್ಯಾನ್ ಓನ್ಲಿ ವಿನ್ ಹ್ಯಾಕಥಾನ್ಸ್. ಆಸ್ ಆಫ್ ನೌ ನಿಮ್ಗೊಂದು ಕ್ರಿಸ್ಪ್ ಐಡಿಯಾ ಬಂದೈತೆ. ಇನ್ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ನಾವೇನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ, ಒಂದು ಟೀಮ್ ಫಾರ್ಮೇಷನ್ ಯಾವ ತರ ಮಾಡೋದು, ಹ್ಯಾಕಥಾನ್ಗಳನ್ನ ಎಲ್ಲಿ ಹುಡುಕ್ಬೇಕು, ಜೊತೆಗೆ ನಾವು ಬಿಲ್ಡ್ ಮಾಡೋ ಪ್ರಾಜೆಕ್ಟ್ಗಳನ್ನ ಯಾವ ತರ ಡೆಪ್ಲಾಯ್ ಮಾಡಬೇಕು, ಪ್ರತಿಯೊಂದು ಅವ್ರಿಗೆ ಶೇರ್ ಮಾಡ್ತೀನಿ. ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ. See you soon in next episode.